ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಂದಿ ಬೆಟ್ಟದ ಒಂದು ಅದ್ಭುತ ಟ್ರಿಪ್ ಮಾಡುತ್ತಿದ್ದೇವೆ. ಬೆಂಗಳೂರಿನಿಂದ ಬೆಳಿಗ್ಗೆ 4 ಗಂಟೆಗೆ ಬೈಕ್ನಲ್ಲಿ ನಮ್ಮ ಜರ್ನಿ ಶುರು ಮಾಡಿದ್ದೇವೆ. ತುಂಬ ಕತ್ತಲು ಇತ್ತು ಮತ್ತು ಜೋರಾಗಿ ಮಳೆ ಸುರಿಯುತ್ತಿತ್ತು. ಅದಕ್ಕಾಗಿ ನಾವು ಮೊದಲು ಒಂದು ಹಾಟ್ ಕಾಫಿ ಕುಡಿದು ಪ್ರಯಾಣ ಶುರು ಮಾಡುತ್ತಿದ್ದೇವೆ. ಹೋಗುತ್ತಿರುವಾಗ ಒಂದು ರೆಸಾರ್ಟ್ನನ್ನು ಕಂಡು ರೆಸಾರ್ಟ್ ಬಳಿ ನಿಲ್ಲಿಸಿ ಕೆಲವು ವಿಡಿಯೋಸ್ ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಎಲ್ಲೆಡೆಯೂ ಹಚ್ಚ ಹಸಿರು ಮರಗಳು, ನೈಸರ್ಗಿಕ ಸೌಂದರ್ಯ ತುಂಬಿತು. ಮಧ್ಯದಲ್ಲಿ ಹೊಟ್ಟೆ ಹಸಿವಾದ ಕಾರಣ ಮ್ಯಾಗಿ ತಿಂದು ಒಂದು ಕಪ್ ಕಾಫಿ ಕುಡಿದು ಮುಂದೆ ಸಾಗಿದ್ದೆವು. ನಂದಿ ಬೆಟ್ಟ ಪ್ರವೇಶದ ರಸ್ತೆಯು ತುಂಬ ಚೆನ್ನಾಗಿತ್ತು. ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ಟಿಕೆಟ್ ತೆಗೆದುಕೊಳ್ಳುತ್ತಿದ್ದರು. ನಾವು ಅದನ್ನು ಕಂಡು ಟಿಕೆಟ್ ತೆಗೆದುಕೊಂಡು ನಂದಿ ಬೆಟ್ಟ ಪ್ರವೇಶ ಮಾಡಿದ್ದೇವೆ. ನಂದಿ ಬೆಟ್ಟಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ತುಂಬ ಖುಷಿ ಆಯಿತು. ಎಂಟ್ರಿ ಪಾಯಿಂಟ್ ಬಳಿ ಜಾಸ್ತಿ ಜನ ಇದ್ದರು ಮತ್ತು ಹಲವಾರು ವಾಹನಗಳನ್ನು ಪಾರ್ಕ್ ಮಾಡಲಾಗಿತ್ತು. ನಂದಿ ಬೆಟ್ಟದ ಪ್ರವೇಶದ ಬಾಗಿಲಲ್ಲಿ ಒಂದು ಕೋಟೆಯನ್ನು ಕಂಡು ನಮಗೆ ಚಿರಪರಿಚಿತ ಫೀಲಿಂಗ್ ಆಯಿತು. ನಂದಿ ಬೆಟ್ಟದ ಮೇಲಕ್ಕೆ ಹತ್ತುವಾಗ ತಂಪಾದ ಗಾಳಿಯ ಅನುಭವವಾಯಿತು. ನಂದಿನಿ ಪಾರ್ಲರ್, ಹಚ್ಚ ಹಸಿರಾದ ಮರಗಳು, ಕೋತಿ ಹುಲ್ಲು ತಿನ್ನು ದೃಶ್ಯಗಳನ್ನು ಕಂಡು ಎಲ್ಲವನ್ನು ನಾವು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದೇವೆ. ನಂದಿ ಬೆಟ್ಟದ ಮೇನ್ ವ್ಯೂ ಪಾಯಿಂಟ್ನಲ್ಲಿ ನಿಂತಾಗ ಅದು ಸ್ವರ್ಗದ ಅನುಭವವೇ ಆಯಿತು. ಆದರೆ ಬೇಸರದ ಸಂಗತಿ ಏನೆಂದರೆ ಮಳೆ ಮತ್ತು ಮೋಡಗಳ ಕಾರಣದಿಂದಾಗಿ ಸೂರ್ಯೋದಯ ಕಾಣಿಸಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಬಿಸಿಲು ಬಂದಿದ್ರೆ ಸನ್ರೈಸ್ ನೋಡ್ಬೋದಿತ್ತು, ಬಟ್ ಬಿಸಿಲು ಬಂದಿರಲಿಲ್ಲ. ಮಳೆ ಬರ್ತಾ ಇತ್ತು. ವ್ಯೂ ನೋಡಿಕೊಂಡು ಕೆಳಗೆ ಬಂದ್ವಿ. ನಂತರ ನಾವು ಕಲ್ಯಾಣಿ ಮತ್ತು ಟಿಪ್ಪು ಕೋಟೆ ನೋಡಿದ್ವಿ. ಟಿಪ್ಪು ಕೋಟೆ ಬಗ್ಗೆ ತುಂಬಾ ಹಿಸ್ಟ್ರಿ ಇದೆ, ಬಟ್ ನಮ್ಮದು ಟ್ರಾವೆಲ್ ವ್ಲಾಗ್ ಆಗಿರೋದ್ರಿಂದ ಹಿಸ್ಟ್ರಿ ಹೇಳೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಕೆಳಗಡೆ ಬಂದು ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತು. ಈ ತಂಪಾದ ಹವಾಮಾನದಲ್ಲೂ ಐಸ್ ಕ್ರೀಮ್ ತಿಂದ್ವಿ. ಒಂದು ಡಿಫ್ರೆಂಟ್ ಅನುಭವವಾಯಿತು. ಪರ್ವತದ ದೃಶ್ಯಗಳನ್ನು ಕಂಡು ಕಣ್ಣಿಗೆ ತಂಪು ಎನಿಸಿತು. ಹಾಗೆ ಮುಂದೆ ಹೋಗುತ್ತಿರುವಾಗ ಆಂಜನೇಯ ಚಿತ್ರವನ್ನು ಕಲ್ಲಿನ ಮೇಲೆ ಪೇಂಟಿಂಗ್ ಮಾಡಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ಮಿನಿ ವಾಟರ್ ಫಾಲ್ಸ್ನ ನೋಡಿಕೊಂಡು ನಂದಿ ಬೆಟ್ಟ ಕೆಳಗಡೆ ಬಂದ್ರಿ. ಮನೆಗೆ ಹೋಗೋ ಅಷ್ಟರಲ್ಲಿ 2 o'clock ಆಗಿತ್ತು. ಮನೆಯಲ್ಲಿ 2 hours ರೆಸ್ಟ್ ಮಾಡಿ ಈವ್ನಿಂಗ್ ಆದ ತಕ್ಷಣ ಹೊರಗಡೆ ಹೋಗಿ ಚಿಕನ್ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ಇಲ್ಲಿಗೆ ನಮ್ಮ ವ್ಲಾಗ್ ಎಂಡ್ ಆಯಿತು. ಹೀಗೆ ನಮ್ಮ ನಂದಿ ಬೆಟ್ಟದ ಟ್ರಿಪ್ ನೆನಪಿನೊಂದಿಗೆ ಮುಗಿಯಿತು. ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬನ್ನಿ ಇಂಥ ಮತ್ತಷ್ಟು ಟ್ರಿಪ್ಸ್ಗಾಗಿ. ಸಿಗುವ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.